ಅವರು ಅಕಾಲಿಕ ಮರಣಕ್ಕೆ ತುತ್ತಾದರು. ಈ ಜಿಲ್ಲೆ ನೀರಾವರಿ ಆಗಬೇಕು, ಕೆರೆಗಳಿಗೆ ನೀರು ತುಂಬಿಸಬೇಕು, ಆ ಮೂಲಕ ಅಂತರ್ಜಲ ಮೇಲಕ್ಕೆ ಬರಬೇಕು ಅಂತಕ್ಕಂಥದ್ರಲ್ಲಿ ಬಹಳ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರನೇ ಈ ಜಿಲ್ಲೆಯಲ್ಲಿ ಅಪ್ಪರ್ ಭದ್ರಾ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಅವರು ಪದೇ ಪದೇ ನಾನು ಭೇಟಿಯಾದಾಗ ಅಪ್ಪರ್ ಭದ್ರಾಕ್ಕೆ ದುಡ್ಡು ಕೊಡಿ ಸರ್, ಅಪ್ಪರ್ ಭದ್ರಾಕ್ಕೆ ದುಡ್ಡು ಕೊಡಿ ಸರ್ ಅಂತ ಹೇಳ್ತಾ ಇದ್ರು. ಅಪ್ಪರ್ ಭದ್ರಾಕ್ಕೆ ನಮ್ಮ ಸರ್ಕಾರ ಆದ್ಯತೆಯನ್ನು ಕೊಟ್ಟಿದೆ. ಆದರೆ ಕೇಂದ್ರ ಸರ್ಕಾರದ ಮುಂದೆ ನಾವು ಅನೇಕ ಸಾರಿ ಭೇಟಿ ಮಾಡಿ ಪ್ರಧಾನಮಂತ್ರಿಗಳನ್ನ, ಹಣಕಾಸು ಮಂತ್ರಿಯನ್ನ ಬೇಡದವನು ನಾನು, ಡಿ.ಕೆ. ಶಿವಕುಮಾರ್ ಅವರೆಲ್ಲರೂ ಕೂಡ ಅವರು ಅಧ್ಯಕ್ಷರಾಗಿದ್ರುವಾಗ ನಾವೆಲ್ಲರೂ ಕೂಡ ಅನೇಕ ಸಾರಿ ಅಪ್ಪರ್ ಭದ್ರಾಕ್ಕೆ ಮಾಡಬೇಕು ಅಂತ ಒತ್ತಾಯ ಮಾಡೋದು. ಆದರೆ ಶ್ರೀಮತಿ ಹಣಕಾಸಿನ ಮಂತ್ರಿಯಾಗಿದ್ದಂಥ ನಿರ್ಮಲಾ ಸೀತಾರಾಮ್ ಅವರು ಅಂತಿಮವಾಗಿ ಒಪ್ಪಿಕೊಂಡು ಚುನಾವಣೆ ಇತ್ತು 2023ರಲ್ಲಿ. ಆ ಚುನಾವಣಾ ಸಂದರ್ಭದಲ್ಲಿ ಅವರಿಗೆ ಅವರ ಬಜೆಟ್ ಮಂಡಿಸಿದ್ರು. ಆಗ 23-24ರಲ್ಲಿ ಬಜೆಟ್ ಮಂಡಿಸಿದ್ರು. ಆ ಮಂಡಿಸಿದಾಗ ಅಪ್ಪರ್ ಭದ್ರಾಕ್ಕೆ 5,000 ಕೋಟಿ ರೂಪಾಯಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು. ಕರ್ನಾಟಕದ ಬಿಜೆಪಿ ನಾಯಕರುಗಳು ಒತ್ತಡ ಹಾಕಿದ್ರು ಅಂತ ಅನ್ಸುತ್ತೆ. 5,000 ಕೋಟಿ ರೂಪಾಯಿಗಳನ್ನ ಬಜೆಟ್ ಭಾಷಣದಲ್ಲಿ ಘೋಷಣೆ ಮಾಡಿದ್ದು 23-24ರ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ. ಆದರೆ ಇವತ್ತಿನವರೆಗೆ 1 ರೂಪಾಯಿನೂ ಕೂಡ ಬರಲಿಲ್ಲ. ಅಲ್ಲಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ ಮೇಲೆ ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ಇಲ್ಲೂ ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಿದ್ರು. ಕೇಂದ್ರ ಸರ್ಕಾರ 5,000 ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡಿದ್ದಾರೆ, ಅದು ಬಂದೇ ಬರ್ತದೆ ಅಂತೇಳಿ ಕೇಂದ್ರ ಹಣಕಾಸಿನ ಮಂತ್ರಿಯಾಗಿದ್ದಂಥ ನಿರ್ಮಲಾ ಸೀತಾರಾಮನ್ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅಷ್ಟೇ ಅಲ್ಲ, ಅಪ್ಪರ್ ಭದ್ರಾ ಯೋಜನೆಯನ್ನ ಒಂದು ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀನಿ ಅಂತೇಳಿ ಘೋಷಣೆಯನ್ನ ಮಾಡಿದ್ರು. ರಾಷ್ಟ್ರೀಯ ಯೋಜನೆಯೂ ಆಗಲಿಲ್ಲ. ಇವತ್ತಿನವರೆಗೆ 1 ರೂಪಾಯಿನೂ ಬರಲಿಲ್ಲ. ಅನೇಕ ಸಾರಿ ನಾನು ಭೇಟಿಯಾಗಿದ್ದೆ, ನೀರಾವರಿ ಸಚಿವರು ಭೇಟಿಯಾಗಿದ್ರು. ಅವತ್ತು ನೀರಾವರಿ ಸಚಿವರಾಗಿದ್ದಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ಭೇಟಿಯಾಗಿದ್ರು. ಆದರೆ ಇವತ್ತಿನವರೆಗೂ 1 ರೂಪಾಯಿನೂ ಕೊಡಲಿಲ್ಲ. ಇವತ್ತಿನವರೆಗೂ 1 ರೂಪಾಯಿನೂ ಕೊಡಲಿಲ್ಲ. ಆದರೂ ಕೂಡ ಅಪ್ಪರ್ ಭದ್ರಾ ಯೋಜನೆಯನ್ನ ನಾವು ಮುಗಿಸ್ತೇವೆ. ಇದು ಸುಧಾಕರ್ ಅವರ ಆಸೆ ಆಗಿತ್ತು.